ಆಶ್ರಯ ಕಮಿಟಿಯಿಂದ ನಾವು ಕಾಲ್ ಮಾಡ್ತಾ ಇದ್ವಿ. ಆಶ್ರಯ ಕಮಿಟಿಯಿಂದ ಸೈಟ್ ಕೊಡಲಿಕ್ಕೆ ಈಗಾಗಲೇ ಕಮಿಷನರ್ ಪ್ಲಾನ್ ಮಾಡಿ ಮೀಟಿಂಗ್ ಕೂಡ ಮುಗಿಸಿದ್ವಿ. ಆದಷ್ಟು ಬೇಗ ಮಾಡ್ತೀವಿ. ಸ್ಲಮ್ ಬೋರ್ಡಿಂದ ಏನು ಕೊರಟಗೆರೆ ಮತ್ತು ತುಮಕೂರಲ್ಲಿ ಮಾಡಿರ್ತಕ್ಕಂಥ ಸ್ಲಮ್ ಬೋರ್ಡಿಂದ ಅಪಾರ್ಟ್ಮೆಂಟ್ಸು, ನಾವು ಸ್ಲಮ್ ಬೋರ್ಡಿಂದ ಮನೆ ಕಟ್ಕೊಡಕ್ಕೆ ಹೋಗಲ್ಲ. ಇನ್ಮೇಲೆ ಸ್ಲಮ್ ಬೋರ್ಡಿಂದ 3 ಎಕರೆ ಜಮೀನು ಕೊಟ್ಟು ಅಲ್ಲಿ ಸುಮಾರು ಒಂದು 700 ಅಪಾರ್ಟ್ಮೆಂಟ್ ಕಟ್ಟಲಿಕ್ಕೆ ಈಗಾಗಲೇ ಜಾಗವನ್ನು ಫೈಂಡೇಟ್ ಮಾಡಿದ್ವಿ. ಆದಷ್ಟು ಸಚಿವರತ್ತ ಮತ್ತು ನಗರ ಅಧ್ಯಕ್ಷ ಸಚಿವರು ಮಾಡಿದ 50 ಕೋಟಿಯನ್ನು ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ಒಂದು ಫೈಲ್ನ ಮೂವ್ ಮಾಡ್ಕೊಡ್ತಾ ಇದ್ದೀವಿ. ಸೊ ಮುಂದಿನ ದಿವಸ ನನ್ನ ಕನಸು ನಗರಕ್ಕೆ ತುಂಬ ಜಾಸ್ತಿ ಇದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ನಗರಕ್ಕೆ ನಾನು ಮತ್ತು ನಮ್ಮೆಲ್ಲ ಕೌನ್ಸಿಲರ್ಸ್, ಇವತ್ತು ನಮ್ಮ ಕಮಿಷನರು ಹಾಗೂ ನಮ್ಮ ಪೊಲೀಸ್ ಇಲಾಖೆ ಆಗ ನಮ್ಮ ಕಾಂಟ್ರಾಕ್ಟ್ರೆಲ್ಲ ಇವತ್ತು ಸುಮಾರು ತಿಂಗಳಿಂದ 3-4 ತಿಂಗಳಿಂದ ಪೆಂಡಿಂಗ್ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು, ಕಾಮಗಾರಿಗಳನ್ನು ಇವತ್ತು ಮುಗಿಸಿದ್ದೀವಿ. ಇವತ್ತು ಮೊದಲ ಬಾರಿಗೆ ನಮ್ಮ ಏನು ವೆಟರ್ನರಿ ಡಿಪಾರ್ಟ್ಮೆಂಟ್ ಮುಂದೆ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡು, ಹಾಗೂ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡು, ಸಾಯಿಬಾಬಾ ಟೆಂಪಲ್ ಹತ್ರ ಒಂದು ಐಮಾಸ್ ಲೈಟು, ವಿಟ್ಲಾಂಡ್ ಸ್ವಾಮಿ ದೇವಸ್ಥಾನ ಹತ್ರ ಒಂದು ಐಮಾಸ್ ಲೈಟು, ಅದಾದ ಮಂಜುನಾಥ ನಗರ ಒಂದು ಐಮಾಸ್ ಲೈಟು, ಅದಾದಮೇಲೆ ನಮ್ಮ ಅಂದಿಜೋಗಿ ನಮ್ಮ ಇಲ್ಲಿ ಸುಂಕು ಲೇಔಟಲ್ಲಿ ಒಂದು ಐಮಾಸ್ ಲೈಟು, ಆದಮೇಲೆ ಅಂಬೇಡ್ಕರ್ ನಗರದ ಒಂದು ಐಮಾಸ್ ಲೈಟು, ಅದಾದಮೇಲೆ ನಮ್ಮ ಓಂ ಶಕ್ತಿ ದೇವಸ್ಥಾನದ ಒಂದು ಐಮಾಸ್ ಲೈಟು, ಅದಾದಮೇಲೆ ಆರ್ಎಂಸಿ ಯಾರ್ಡ್ ನಮ್ಮ ಸೋಮಣ್ಣ ವಾರ್ಡೊಂದು ಐಮಾಸ್ ಲೈಟು. ಇವತ್ತು ವಿವಿಧ ಕಾಮಗಾರಿ 8 ಕಾಮಗಾರಿಗಳ ಪೂಜೆಯನ್ನು ಇವತ್ತು ನೆರವೇರಿಸಿ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ. ಸೊ ಮುಂದಿನ ದಿವಸ ನನ್ನ ಕನಸು ನಗರಕ್ಕೆ ತುಂಬ ಜಾಸ್ತಿ ಇದೆ. ಆದಷ್ಟು ಬೇಗ ನಗರೋತ್ಥಾನ ಬಂದು ಅಮೃತ ಮಹೋತ್ಸವ ಬರ್ತಾ ಇದೆ. ಅದಕ್ಕೆ ಬಂದ ಕೂಡಲೇ ಖಂಡಿತವಾಗ್ಲೂ ಎಲ್ಲ ನಮ್ಮ ನಗರದಲ್ಲಿರ್ತಕ್ಕಂಥ ಎಲ್ಲ ವಾರ್ಡ್ದಲ್ಲೂ ಕೂಡ ಸಿಮೆಂಟ್ ರಸ್ತೆ ಮಾಡೋ ಮುಖಾಂತರವಾಗಿ ಈ ನಗರವನ್ನು ಸ್ವಚ್ಛವಾಗಿ ಮಾಡಬೇಕು, ಸುಂದರವಾಗಿ ಮಾಡಬೇಕಂತ ಆಸೆ ತುಂಬ ಇದೆ. ಆದಷ್ಟು ಬೇಗ ಅದು ಮಾಡಿಕೊಡ್ತೀನಿ ಅಂತ ಹೇಳ್ತಾ, ನಗರ ಭಾಗದಲ್ಲಿ ಇನ್ನೂ ಯಥೇಚ್ಛವಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಬರ್ತದೆ. ಈಗಾಗಲೇ ಹೈಟೆಕ್ ನಮ್ಮದು ಏನು ಒಳ ಕ್ರೀಡಾಂಗಣ, ಏನು ಪೆಟ್ಲೈಟ್ ಕ್ರೀಡಾಂಗಣ ಅರ್ಧಕ್ಕೆ ಸ್ಟಾರ್ಟ್ ಆಗಿ ಇನ್ನೊಂದು ಸ್ಟಾರ್ಟ್ ಆಗಿದೆ. ಮೊನ್ನೆ ತಾನೇ 1 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಮೊದಲು 1 ಕೋಟಿ ಬಿಡುಗಡೆ ಆಗಿತ್ತು. ಅದಾದಮೇಲೆ ನಮ್ಮ ಗಡಿ ಭವನದ್ದು ಆಲ್ಮೋಸ್ಟ್ 1.5 ಕೋಟಿದಲ್ಲಿ ಸುಸೂತ್ರವಾಗಿ AC ಭವನ ಸ್ಟಾರ್ಟ್ ಮಾಡಿದ್ವಿ. ಅದಾಗಿದ ತಕ್ಷಣ ಹೈಟೆಕ್ಕು ನಮ್ಮ ಓದೋ ಮಕ್ಕಳಿಗೆ ಏನು ಲೈಬ್ರರಿ ಸ್ಟಾರ್ಟ್ ಮಾಡಿದ್ವಿ, ಡಿಜಿಟಲ್ ಲೈಬ್ರರಿಯನ್ನು ಸ್ಟಾರ್ಟ್ ಮಾಡಿ ದೊಡ್ಡ ಮಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಅದಾಗಿದ ಕೂಡಲೇ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರ್ಬೋದು, ಒಂದು ನಗರದಲ್ಲಿ ಕಾಣಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಎತ್ಕೊಂಡಿದ್ವಿ. ತುಂಬ ಇನ್ನು ಮೊನ್ನೆ ಥರ ನಾನು ಡಿಸ್ಕಷನ್ ಆಗಿ ನಮ್ಮ ಸಚಿವರತ್ತ ಮತ್ತು ನಗರ ಅಧ್ಯಕ್ಷ ಸಚಿವರು ಮಾಡಿದ 50 ಕೋಟಿಯನ್ನು ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ಒಂದು ಫೈಲ್ನ ಮೂವ್ ಮಾಡ್ಕೊಡ್ತಾ ಇದ್ದೀವಿ. ಸೊ ಅದರಿಂದ ಆದಷ್ಟು ಬೇಗ ಆಶ್ರಯ ಕಮಿಟಿಯಿಂದ ನಾವು ಕಾಲ್ ಮಾಡ್ತಾ ಇದ್ವಿ. ಆಶ್ರಯ ಕಮಿಟಿಯಿಂದ ಸೈಟ್ ಕೊಡಲಿಕ್ಕೆ ಈಗಾಗಲೇ ಕಮಿಷನರ್ ಪ್ಲಾನ್ ಮಾಡಿ ಮೀಟಿಂಗ್ ಕೂಡ ಮುಗಿಸಿದ್ವಿ. ಆದಷ್ಟು ಬೇಗ ಮಾಡ್ತೀವಿ. ಸ್ಲಮ್ ಬೋರ್ಡಿಂದ ಏನು ಕೊರಟಗೆರೆ ಮತ್ತು ತುಮಕೂರಲ್ಲಿ ಮಾಡಿರ್ತಕ್ಕಂಥ ಸ್ಲಮ್ ಬೋರ್ಡಿಂದ ಅಪಾರ್ಟ್ಮೆಂಟ್ಸು, ನಾವು ಸ್ಲಮ್ ಬೋರ್ಡಿಂದ ಮನೆ ಕಟ್ಕೊಡಕ್ಕೆ ಹೋಗಲ್ಲ. ಇನ್ಮೇಲೆ ಸ್ಲಮ್ ಬೋರ್ಡಿಂದ 3 ಎಕರೆ ಜಮೀನು ಕೊಟ್ಟು ಅಲ್ಲಿ ಸುಮಾರು ಒಂದು 700 ಅಪಾರ್ಟ್ಮೆಂಟ್ ಕಟ್ಟಲಿಕ್ಕೆ ಈಗಾಗಲೇ ಜಾಗವನ್ನು ಫೈಂಡೇಟ್ ಮಾಡಿದ್ವಿ. ಆದಷ್ಟು ಬೇಗ ಅವ್ರಿಗೆ ಹಸ್ತಾಂತರ ಮಾಡಿ ನಗರವನ್ನು ಸ್ವಚ್ಛ ಮಾಡಿ, ನಗರವನ್ನು ಏನು ಮುಳಬಾಗಲ್ ತಾಲೂಕಲ್ಲಿ ಅವರು ನಮ್ಮ ಸೋಮಣ್ಣ ಹೇಳ್ತಾ ಇರ್ತಾರೆ, ಮುಳಬಾಗಲ್ ತಾಲೂಕಲ್ಲಿ ನಮ್ಮ ಮುಳಬಾಗಲ್ ಟೌನ್ ಅನ್ನೋದು ಹೃದಯ ಭಾಗ ಇದ್ದಂಗೆ, ದೇಹದ ಎಲ್ಲ ಬರಬೇಕು ಹೃದಯದಿಂದನೇ ಸಪ್ಲೈ ಆಗಬೇಕಂತ ಈ ನಗರವನ್ನು ಅತ್ಯುನ್ನತಕ್ಕೆ ಮಟ್ಟಕ್ಕೆ ತೊಗೊಳ್ತಕ್ಕಂಥ ಜವಾಬ್ದಾರಿ ಹೊತ್ಕೊಂಡಿದ್ದೀನಿ. ಆದಷ್ಟು ಬೇಗ ನಾನು ಕಂಪ್ಲೀಟ್ ಮಾಡ್ತೇನೆ ಅಂತ ಹೇಳ್ತಾ, ಇದು ಸಾಯಂಕಾಲದಿಂದನೂ ಕೂಡ ನನ್ನ ಎಲ್ಲ ಕೌನ್ಸಿಲರ್ಸು, ಅಂದರೆ ನಮ್ಮ ಮಾಜಿ ಕೌನ್ಸಿಲರ್ಸು ಹಾಗೂ ನಮ್ಮ ನಗರಸಭಾ ಸಿಬ್ಬಂದಿಯವರು ನನಗೆ ಅನುಕೂಲ ಮಾಡಿ, ನಮ್ಮ ನಾಯಕರೆಲ್ಲ ಬಂದು ಅನುಕೂಲ ಮಾಡಿ ಈ ಒಂದು 8 ಪ್ರೋಗ್ರಾಮಿಗೆ ಚಾಲನೆ ಕೊಡಲಿಕ್ಕೆ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಸಂಗಪ್ಪ